ಸ್ನೇಹಿತರೆ, ಬೃಂದಾವನ ವೈಟಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ವಿಶೇಷ ದೇವಾಲಯವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪ್ಯಾರಾಲಿಸಿಸ್ ಆಗಿ ನಡೆದಾಡೋದಕ್ಕೆ ಆಗಲ್ಲ ಅನ್ನೋರು ವೀಲ್ ಚೇರ್ ನಲ್ಲಿ ಬರ್ತಾರೆ. ಮತ್ತೆ ವಾಪಸ್ ಹೋಗುವಾಗ ನಡ್ಕೊಂಡು ಹೋಗುವಂತಹ ಪವಾಡ ಸದೃಶ ದೃಶ್ಯಗಳನ್ನ ನೋಡೋಕೆ ಸಿಗುತ್ತೆ. ವೈದ್ಯ ಲೋಕಕ್ಕೆ ಆಶ್ಚರ್ಯವೆನಿಸೋ ಅದೆಷ್ಟೋ ಪವಾಡಗಳು ಇಲ್ಲಿ ನಡೆದಿದೆ ಅಂತಾರೆ ಇಲ್ಲಿಗೆ ಬರೋ ಭಕ್ತರು. ಸ್ನೇಹಿತರೆ, ಈ ದೇವಾಲಯ ಯಾವುದು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇದೆ ಅಲ್ವಾ? ಹಾಗಾದ್ರೆ ಬನ್ನಿ, ಈ ದೇವಾಲಯ ಯಾವುದು, ಇಲ್ಲಿ ಆರಾಧಿಸೋ ದೇವರು ಯಾರು, ಎಲ್ಲ ಡೀಟೇಲ್ಸ್ ನ ನೋಡೋಣ. ಸ್ನೇಹಿತರೆ, ಪ್ರಾಚೀನ ಕೋಟೆಗಳು, ಅರಮನೆ, ಮರುಭೂಮಿ, ಸಾಂಸ್ಕೃತಿಕ ಪರಂಪರೆಯ ವೈಭವದಿಂದ ಜಗತ್ತಿನ ಗಮನ ಸೆಳೆಯೋ ರಾಜ್ಯ ಅಂದ್ರೆ ಅದು ರಾಜಸ್ಥಾನ. ರಾಜಸ್ಥಾನದ ನಗೋರ್ ಜಿಲ್ಲೆಯ ಬುಟಾಟಿ ಹಳ್ಳಿಯಲ್ಲಿ ಬುಟಾಟಿ ಧಾಮ ಅಂತ ಇದೆ. ಇಲ್ಲಿ ಸಂತರೊಬ್ಬರ ಸಮಾಧಿ ಇದೆ. ಇವರು ಶತಮಾನಗಳ ಹಿಂದೆ ಜನರ ಕಲ್ಯಾಣಕ್ಕಾಗಿ ಜೀವ ಸಮಾಧಿಯಾದ್ರೆಂಬ ನಂಬಿಕೆ ಇಲ್ಲಿದೆ. ಸ್ನೇಹಿತರೆ, ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶಿರಡಿಯಲ್ಲಿರೋ ಸಾಯಿಬಾಬರಂತೆ ರಾಜಸ್ಥಾನದ ಬುಟಾಟಿ ಧಾಮದಲ್ಲಿ ಆರಾಧಿಸೋ ಸಂತರು ಸಂತ ಚತುರ್ದಾಸ್ ಮಹಾರಾಜ್ ಜಿ. ಇವರನ್ನ ಭೂಮಿ ಮೇಲೆ ನಡೆದಾಡ್ತಾ ಇದ್ದ ಗುರು ಎಂದೇ ಹೇಳ್ತಾರೆ. ಶತಮಾನಗಳ ಹಿಂದೆ ಈ ಸಂತರು ಇಲ್ಲಿರೋ ಜನರ ರೋಗಗಳನ್ನ, ಸಂಕಷ್ಟಗಳನ್ನ ಕೇಳಿ ಅವರಿಗೆ ಆಶ್ರಯ ಕೊಟ್ಟು ಮಾರ್ಗದರ್ಶನ ನೀಡ್ತಾ ಇದ್ರಂತೆ. ಇವರ ಹಿನ್ನೆಲೆ ಬಗ್ಗೆ ಯಾರಿಗೂ ಅಷ್ಟೊಂದು ತಿಳಿದಿಲ್ಲ. ಆದ್ರೆ ಇವರು ಈ ಬುಟಾಟಿ ಧಾಮದಲ್ಲಿದ್ದು ಯಾವುದೇ ರೀತಿ ಕಾಯಿಲೆಗೊಳಗಾಗಿರೋರನ್ನ ಗುಣಪಡಿಸೋ ಶಕ್ತಿ ಇವರಲ್ಲಿತ್ತಂತೆ. ಹಿಂದೆ ಇವರು ಮರದ ಕೆಳಗೆ ಕುಳಿತಿರ್ತಿದ್ರಂತೆ. ಇವ್ರ ಹತ್ರ ಬಂದು ಯಾವುದೇ ಕಾಯಿಲೆ ಬಗ್ಗೆ ವಾಸಿ ಮಾಡುವಂತೆ ಕೋರಿಕೊಂಡ್ರು. ಅದನ್ನ ಈಡೇರೋದಕ್ಕೆ ಅವರು ಕುಳಿತಿದ್ದ ಮರವನ್ನ 7 ದಿನಗಳ ಕಾಲ 7 ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳ್ತಾ ಇದ್ರಂತೆ. ಹೀಗೆ 7 ದಿನಗಳ ಪ್ರದಕ್ಷಿಣೆ ಮಾಡಿದಾಗ 49 ಪ್ರದಕ್ಷಿಣೆಗಳು ಆಗುತ್ತೆ. ಆಗ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗ್ತಿದ್ವಂತೆ. ಒಮ್ಮೆ ಚತುರ್ದಾಸ್ ಗುರುಗಳು ಇದ್ದಕ್ಕಿದ್ದಂತೆ ಮಾಯವಾಗ್ತಾರೆ. ಆಗ ಆರೋಗ್ಯ ಸಮಸ್ಯೆ ಇರುವಂತಹ ಜನರು ಈ ಮರವನ್ನ ಸಂತರು ಹೇಳಿದಂತೆ 49 ಪ್ರದಕ್ಷಿಣೆ ಹಾಕಿದ್ರಂತೆ. ಆದ್ರೆ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಆಗೋದಿಲ್ವಂತೆ. ಜನರಿಗೆ ಆಗ ಸತ್ಯದ ಅರಿವಾಗುತ್ತೆ. ತಮ್ಮ ಕಾಯಿಲೆ ಗುಣಪಡಿಸೋ ಶಕ್ತಿ ಇರೋದು ಮರಕ್ಕಲ್ಲ, ಸಂತರಿಗೆ ಅನ್ನೋದು. ಚತುರ್ದಾಸ್ ಜಿ ಮತ್ತೆ ಆ ಮರದ ಬಳಿ ಪ್ರತ್ಯಕ್ಷರಾದ್ರಂತೆ. ಇವರು ಹೆಚ್ಚು ಯಾರೊಂದಿಗೂ ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ದು ಒಂದೇ, 49 ಪ್ರದಕ್ಷಿಣೆ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋಕೆ ನಾನ್ ನಿಮ್ ಜೊತೆ ಸದಾ ಇರ್ತೀನಿ ಅಂತ. ಹಾಗಾಗಿ ಈಗ್ಲೂ ಕೂಡ ಅದೇ ಪದ್ಧತಿ ಇಲ್ಲಿ ನಾವು ನೋಡೋಕೆ ಸಿಗುತ್ತೆ. ಇಲ್ಲಿ ಪ್ಯಾರಾಲಿಸಿಸ್, ಸ್ಟ್ರೋಕ್ ಆದವರು ಹೆಚ್ಚಾಗಿ ಬಂದು ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನು ಬಹು ವಿಶೇಷವಾಗಿ ಮಾಡುವಂತ ಸೇವೆ ಅಂದ್ರೆ ಅದು ಧ್ಯಾನ ಮತ್ತು ಪ್ರದಕ್ಷಿಣೆ. ಈ ದೇವಾಲಯದಲ್ಲಿ 7 ದಿನಗಳ ಕಾಲ ಫ್ರೀ ಆಗಿ ಊಟ, ವಸತಿ ವ್ಯವಸ್ಥೆ ಇರುತ್ತೆ. ದಿನದಲ್ಲಿ ದೇವಾಲಯವನ್ನ 7 ಬಾರಿ ಪ್ರದಕ್ಷಿಣೆ ಮಾಡೋದು. ಇದರಿಂದ 7 ದಿನ ಇಲ್ಲಿ ಉಳಿದುಕೊಂಡಾಗ 49 ಬಾರಿ ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಿದಂತಾಗತ್ತೆ. ಈ ಪ್ರದಕ್ಷಿಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರೋ ಸಿಬ್ಬಂದಿಗಳನ್ನ ವಿಚಾರಿಸಿದ್ರೆ ಸರಿಯಾದ ಕ್ರಮವನ್ನ ಅಲ್ಲೇ ತಿಳಿಸ್ಕೊಡ್ತಾರೆ. ಇನ್ನು 49 ಪ್ರದಕ್ಷಿಣೆ ಆಗುವಷ್ಟರಲ್ಲಿ ಆರೋಗ್ಯ ಸಮಸ್ಯೆ ಸುಧಾರಿಸೋಕೆ ಶುರುವಾಗುತ್ತೆ ಅನ್ನೋದು ಇಲ್ಲಿ ಬರೋ ಲಕ್ಷಾಂತರ ಭಕ್ತರ ನಂಬಿಕೆ. ಇನ್ನು ಇಲ್ಲಿ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ನಡೆಯೋಕೆ ಆಗದೆ ಇರೋರು ಬಂದು ಹೇಗೆ ಪ್ರದಕ್ಷಿಣೆ ಹಾಕೋದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಅದಕ್ಕೆ ಆರೋಗ್ಯ ಸಮಸ್ಯೆ ಇರೋರ ಜೊತೆಗೆ ಅವರ ಕುಟುಂಬದವರು ಅಥವಾ ಸ್ನೇಹಿತರು ಬಂದು ಅವರ ಪರವಾಗಿ ಪ್ರದಕ್ಷಿಣೆ ಸೇವೆಯನ್ನ ಮಾಡಬಹುದು. ನಮ್ಗೆ ಯಾರು ಇಲ್ಲ ಅನ್ನೋರಿಗೂ ಕೂಡ ದೇವಾಲಯದ ಆಡಳಿತ ಮಂಡಳಿಯವರೇ ಇದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಇಲ್ಲಿ ಅನಾರೋಗ್ಯವಿರೋ ವ್ಯಕ್ತಿ ಜೊತೆಗೆ ತನ್ನ ಕುಟುಂಬದ 4 ಸದಸ್ಯರಿಗೆ ಅವರ ಜೊತೆಯಲ್ಲಿ ಇಲ್ಲೇ ಉಳಿದುಕೊಳ್ಳೋಕೆ ಅವಕಾಶ ಇರುತ್ತೆ. 7 ದಿನಗಳು ಇಲ್ಲಿರೋದಕ್ಕೆ ಯಾವುದೇ ಚಾರ್ಜ್ ಕೂಡ ಮಾಡೋದಿಲ್ಲ. ಹಾಗೆ ಊಟ, ವಸತಿ ಎಲ್ಲ ಕೂಡ ಫ್ರೀ ಇರುತ್ತೆ. ಈ ದೇವಾಲಯದಲ್ಲಿ ಬೆಳಿಗ್ಗೆ 5:30ಕ್ಕೆ ಮತ್ತು ಸಂಜೆ 6:30 ಸಮಯಕ್ಕೆ ಆರತಿ ಮಾಡಲಾಗುತ್ತೆ. ಪ್ರತಿದಿನ ಆರತಿ ಸಮಯದಲ್ಲಿ 7 ಪ್ರದಕ್ಷಿಣೆಯನ್ನ ಮಾಡ್ಬೇಕಾಗತ್ತೆ. 7 ಪ್ರದಕ್ಷಿಣೆ 7 ದಿನ ಅಂದ್ರೆ 49 ಪ್ರದಕ್ಷಿಣೆ ಆಗುತ್ತೆ. ಇನ್ನು ದೇವಸ್ಥಾನದ ಆವರಣದಲ್ಲಿ ನಿಮ್ಗೆ ಕುಂಡದಲ್ಲಿ ಸದಾ ಅಗ್ನಿ ಉರಿತಿರೋದು ನೋಡೋಕೆ ಸಿಗುತ್ತೆ. ಈ ಅಗ್ನಿಯಲ್ಲಿನ ಬೂದಿಯನ್ನ ಭಕ್ತರು ಪಡೆದುಕೊಳ್ತಾರೆ. ಆ ಬೂದಿಯನ್ನ ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಅಂಗಡಿಯಲ್ಲಿ ಸಿಗೋ ಸಾಮಾನ್ಯವಾಗಿ ಮಾಲಿಶ್ ಮಾಡುವಂತಹ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಪ್ಯಾರಾಲಿಸಿಸ್ ಆದ ವ್ಯಕ್ತಿಗೆ ಮಸಾಜ್ ಮಾಡ್ತಾರೆ. ಆ ಅಗ್ನಿಯಿಂದ ಪಡೆದಿರುವಂತಹ ಬೂದಿಗೆ ಪ್ಯಾರಾಲಿಸಿಸ್ ಅನ್ನ ಗುಣಪಡಿಸುವಂತಹ ಅದ್ಭುತ ಶಕ್ತಿ ಇದೆ ಅನ್ನೋದು ಭಕ್ತರ ನಂಬಿಕೆ. ಇಲ್ಲಿಗೆ ಭಾರತದ ಎಲ್ಲಾ ಸ್ಥಳಗಳಿಂದ ಮಾತ್ರವಲ್ಲದೆ ವಿದೇಶದಿಂದ ಕೂಡ ಸಾಕಷ್ಟು ಜನ ಈ ಸ್ಥಳಕ್ಕೆ ಬರ್ತಾರೆ. ಈ ದೇವಾಲಯದಲ್ಲಿ ಜಾತಿ ಧರ್ಮದ ಭೇದ ಭಾವ ಯಾವುದೂ ಇಲ್ಲ. ಇಲ್ಲಿರೋ ಶಕ್ತಿಯ ಬಗ್ಗೆ ನಂಬಿಕೆ ಇದ್ರೆ ಸಾಕು, ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಇನ್ನು ಇಲ್ಲಿ ಭೇಟಿ ನೀಡಿದ ಹಲವಾರು ಜನರು ತಮ್ಮದೇ ಆದ ಅನುಭವಗಳನ್ನ ಹಂಚಿಕೊಳ್ತಾರೆ. ವರ್ಷಗಳಿಂದ ನಡೆಯೋದಕ್ಕೆ ಆಗದೆ
ಪ್ಯಾರಲಿಸಿಸ್ ಆಗಿದ್ದ ಒಬ್ಬ ವೃದ್ಧ ಇಲ್ಲಿಗೆ ಬಂದು 7 ದಿನಗಳ ಸೇವೆ ಮಾಡಿದ ಮೇಲೆ ನಡೆದಾಡೋದಕ್ಕೆ ಶುರು ಮಾಡಿದಾಗ ಹೊಸ ಬದುಕು ಸಿಕ್ಕಿದ ಅನುಭವವಾಯ್ತಂತೆ. ಇಂತಹ ಅನೇಕ ನೈಜ ಕಥೆಗಳು ಈ ಧಾಮಕ್ಕೆ ಭೇಟಿಯಾದಾಗ ನೋಡೋಕೆ ಸಿಗುತ್ತೆ. ಸ್ನೇಹಿತರೆ, ನೀವು ಕೂಡ ಬುಟಾಟಿ ಧಾಮಕ್ಕೆ ಹೋಗಬೇಕು ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಪ್ರಯಾಣ ಸುಲಭವಾಗಿರುತ್ತೆ. ದೂರದ ಸ್ಥಳಕ್ಕೆ ಹೋಗಿ ಕಷ್ಟ ಪಡ್ಬೇಕಾಗಿರಲ್ಲ. ಇದಕ್ಕೂ ಮುನ್ನ ನೀವು ಸಂತ ಚತುರ್ದಾಸ್ ಜಿ ಬುಟಾಟಿ ಧಾಮಕ್ಕೆ ಏನಾದ್ರು ಹೋಗಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಬೇರೆಯವರಿಗೆ ಈ ವಿಡಿಯೋ ಹೆಲ್ಪ್ ಆಗೋದಕ್ಕೆ ಶೇರ್ ಮಾಡಿ. ಬೃಂದಾವನ ವೈಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋಕೆ ನನಗೆ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.